ಗುರುಭ್ಯೋ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ದೇವತಾ ಸ್ಥಾನಗಳಿಗೆ, ದೇವತಾರಾಧನೆಗೆ, ಮನೆಯಲ್ಲಿ ದೇವರ ಪೂಜೆ, ಕ್ಷೇತ್ರಗಳಿಗೆ ಭೇಟಿ ಆಗೋದ್ರ ಜೊತೆಗೆ ನಮಗೆಲ್ರಿಗೂ ಗೊತ್ತು ಮಹಾತ್ಮರ, ಮಹಾಪುರುಷರ ಗದ್ದುಗೆಗಳು, ಜೀವ ಸಮಾಧಿಗಳು, ಮಠಮಾನ್ಯಗಳು ಇವೆಲ್ಲ ದರ್ಶನ ಮಾಡೋದು ನಮಗೆ ಎಷ್ಟರ ಮಟ್ಟಿಗೆ ಶುಭ ಫಲ, ನಮಗೆ ಎಷ್ಟರ ಮಟ್ಟಿಗೆ ಶುಭ ಆಗುತ್ತೆ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ನಾವು ಅವಲೋಕನ ಮಾಡೋಕ್ಕೆ ಹೋದಾಗ ಮಹಾತ್ಮರು ಅವರು ಬದುಕಿದ್ರೂ ಅವರು ದೇವರು, ಬದುಕಿದ ನಂತರ ಕೂಡ ಅವರು ದೇವರು. ಬದುಕಿದ್ದಾಗ ಆ ದೇವತಾ ಒಂದು ಮನೋಭಾವನೆ, ದೇವತಾ ಮನಸ್ತತ್ವ ಅವರಿಗಿರುತ್ತೆ. ದಾನ ಧರ್ಮಗಳಿರ್ಬೋದು, ತ್ಯಾಗ ಮನೋಭಾವನೆ ಇರ್ಬೋದು, ಹಾಗೆ ಧರ್ಮ ಕೆಲಸಗಳಿರ್ಬೋದು, ಪವಾಡಗಳಿರ್ಬೋದು, ಹಾಗೆ ಒಂದು ಮನುಕುಲದ ಶ್ರೇಯಸ್ಸಿಗಾಗಿ ಶ್ರಮಿಸಿ ದುಡಿದು ಅಪಕೀರ್ತಿ ಅಥವಾ ಅಪವಾದ ಎಲ್ಲೋ ಒಂದು ಕಡೆ ಮಹಾನುಭಾವನಿಗೆ ಜಾಸ್ತಿ ಆದಷ್ಟು ನಾವು ಅವ್ರನ್ನ ಜಾಸ್ತಿ ಸಮಾಜ ಅವರಿಗೆ ಕೆಲವೊಂದು ಭಾಗದಲ್ಲಿ ತೊಂದರೆನೂ ಕೂಡ ಕೊಟ್ಟಿರುತ್ತೆ. ಅಂತ ಅವನ್ನೆಲ್ಲ ಸಹಿಸಿಕೊಂಡು ಅವರು ಜೀವಂತವಾಗಿ ಅಥವಾ ಜೀವಂತ ಸಮಾಧಿ ಇರ್ಬೋದು ಅಥವಾ ಎಲ್ಲೋ ಒಂದು ಕಡೆ ಗದ್ದುಗೆಗಳ ರೂಪದಲ್ಲಿ ಇವತ್ತಿನ ದಿವಸ ಕ್ಷೇತ್ರಗಳಲ್ಲಿದ್ದಾಗ ಆ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಾಗ ನಮಗೆ ಎಷ್ಟರ ಮಟ್ಟಿಗೆ ಶುಭ ಫಲ. ಇದಕ್ಕೆ ಉದಾಹರಣೆಗಳಂದಾಗ ಯಡಿಯೂರು ಆಗ್ಬೋದು, ಹಾಗೆ ಇವತ್ತು ಶಿವಗಂಗೆ ಅಥವಾ ಇಲ್ಲಿ ಏನು ಸಿದ್ಧಗಂಗೆ ಇರ್ಬೋದು, ಯಡಿಯೂರು ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಹಾಗೆ ಲೆಕ್ಕ ಹಾಕೋದಾಗ ಸುತ್ತೂರು, ನಾಯಕನಹಟ್ಟಿ, ಕೈವಾರ, ಹಾಗೆ ಅನೇಕ ನಮಗೆ ತುಂಬ ಇದ್ದಾವೆ. ಅದರಲ್ಲಿ ಕೆಲವನ್ನು ತಗೊಂಡಾಗ ಮಲೆ ಮಹದೇಶ್ವರ, ಹಾಗೆ ಪಾಂಡಿಚೇರಿಯಲ್ಲಿ ಅರವಿಂದಾಶ್ರಮ, ಬೇಲೂರಲ್ಲಿ ರಾಮಕೃಷ್ಣಾಶ್ರಮ, ಹಾಗೆ ಅರುಣಾಚಲದಲ್ಲಿ ನೋಡೋಕೆ ಹೋದಾಗ ರಮಣಾಶ್ರಮ, ಇವೆಲ್ಲ ನೋಡಿದಾಗ ಇವತ್ತಿನ ದಿವಸ ಕ್ಷೇತ್ರಗಳು, ದೇವತಾ ಕ್ಷೇತ್ರಗಳು, ಉದ್ಭವ ದೇವರುಗಳು, ಪ್ರತಿಷ್ಠಿತ ದೇವರುಗಳು, ಸಮಾಧಿಗಳು, ಗದ್ದುಗೆಗಳು ಇವೆಲ್ಲವನ್ನು ಕೂಡ ನಾವು ಒಂದು ರೀತಿಯಿಂದ ಒಳ್ಳೆಯ ಶುಭ ಒಂದು ಮನಸ್ಸಿನಲ್ಲಿ ಪುಣ್ಯಕ್ಷೇತ್ರಗಳು ಅಂತ ಹೇಳಿದಾಗ ಅದರಲ್ಲೂ ಸಹ ಈ ಗದ್ದುಗೆಗಳು ಅಥವಾ ಈ ಗದ್ದಿಗೆ ಅಂತ ಏನು ಕರಿತೀವಿ ಆ ಗದ್ದುಗೆಗಳಲ್ಲಿ ಆ ಗುರುಗಳ ಒಂದು ಆತ್ಮ, ಗುರುಗಳ ಶರೀರ, ಭೌತಿಕ ಶರೀರ ಇಲ್ಲದಿದ್ದರೂ ಅಲ್ಲೊಂದು ಶಕ್ತಿ, ಒಂದು ದೀಪ, ಒಂದು ಬೆಳಕು ಅಲ್ಲಿ ಪ್ರಸರ ಆಗ್ತಾ ಇರುತ್ತೆ. ಅದು ಆ ಪ್ರಭಾವ ಅಲ್ಲಿರತಕ್ಕಂಥದ್ದು ಆಗಿರುತ್ತೆ. ಆ ಕರ್ತೃ ಗದ್ದಿಗೆ ಅಂತೂ ಕೂಡ ನಾವು ಇದನ್ನು ಕರಿತೀವಿ. ಅವರಿಗೆ ಮರಣ ಇಲ್ಲ, ಅವರಿಗೆ ಸಾವಿಲ್ಲ, ಅವರಿಗೆ ದೇಹ ಇಲ್ಲ. ಅವರೇನು ಮಾಡ್ತಾರೆ? ಮೋಕ್ಷವನ್ನು ಪಡೀತಾರೆ. ಆ ಮೋಕ್ಷ ಪಡೆದಾಗ ಏನಿರುತ್ತೆ? ಪಂಚಭೂತಗಳಲ್ಲಿ ಅವರ ಎಂಟೈರು ಆ ದೇಹ ಅಲ್ಲಿ ಲೀನ ಆಗುತ್ತೆ, ಅದು ಅಲ್ಲೇ ಇರುತ್ತೆ. ಹಾಗಾಗಿನೇ ನಾವು ಗದ್ದಿಗೆಗಳಿಗೆ ಹೋದಾಗ ಸ್ವಲ್ಪ ಹೊತ್ತು ಕಣ್ಮುಚ್ಚಿ ಕುಳಿತು ಪ್ರಾರ್ಥನೆ ಮಾಡಬೇಕು. ದೇವಸ್ಥಾನಗಳಿಗೆ ಹೋದಾಗ ಕಣ್ಣು ತೆಗೆದು ಪ್ರಾರ್ಥನೆ ಮಾಡಬೇಕು. ಗದ್ದುಗೆಗಳಲ್ಲಿ ಕಣ್ಮುಚ್ಚಿ ಸ್ವಲ್ಪ ಹೊತ್ತು ಜಪ ಮಾಡಿದ್ದೇ ಆದರೆ ಅಲ್ಲಿನ ಒಂದು ಅಗೋಚರವಾದ ಆ ಕಿರಣಗಳು ನಿಮ್ಮ ಆ ದೇಹಕ್ಕೆ ಒಂದು ಬಲವನ್ನು ಕೂಡ ಕೊಡ್ತಾರೆ. ಹಾಗಾಗಿ ಇದರ ಪ್ರಭಾವ ಏನಾಗುತ್ತೆ? ನಮಗಿರ್ತಕ್ಕಂಥ ಕಷ್ಟಗಳು, ಬರ್ತಕ್ಕಂಥ ಕಷ್ಟಗಳು, ಮಾಡಿದ ಪಾಪಗಳು ಅಥವಾ ಯಾರೋ ನಮಗೆ ಹಿಂದಿನಿಂದ ಹಿತಶತ್ರುಗಳು, ಇನ್ನೇನು ಬರ್ತಾ ಇರತಕ್ಕಂಥ ಕಂಟಕ, ನಾವು ಭಗವಂತನಿಗೆ ಒಂದು ಪ್ರಾರ್ಥನೆ ಮಾಡ್ತೀವಿ, ನಮ್ಮ ಜವಾಬ್ದಾರಿಗಳು ಏನಿದೆ ಆ ಜವಾಬ್ದಾರಿಗಳನ್ನು ಮುಗಿಸಿ ನಾವು ಹೊರಡಬೇಕು. ಪುಟ್ಟ ಮಕ್ಕಳಿದ್ದಾರೆ, ಅವರು ಸ್ವಲ್ಪ ಅವರಿಗೆ ಭಗವಂತ ಶಕ್ತಿ ಕೊಟ್ಟು ಅವ್ರ ಜೀವನ ಅವ್ರ ಕಾಲ ಮೇಲೆ ಅವ್ರು ನಡೆದ್ಬಿಟ್ರೆ ನಮ್ಮ ಕೆಲಸ ಮುಗೀತು. ನಾವು ಅವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ, ಕುಟುಂಬದಲ್ಲಾಗಲಿ ಆ ಜವಾಬ್ದಾರಿಗಳು ಕಳೆಯೋವರೆಗೂ ನಾವಿರಬೇಕು. ಅಥವಾ ನಾವಿಲ್ಲದೆ ಇದ್ದರೆ ಅವರಿಗೆ ಶಕ್ತಿ ಕೊಡೋಕ್ಕೆ ಇನ್ಯಾರಾದರೂ ಇದ್ದರೆ ನಾವು ಬೇಕಾಗಿಲ್ಲ. ಹಾಗಾಗಿ ನಾವೇನು 1000 ವರ್ಷ ಇಲ್ಲಿ ಇರಬೇಕಾಗಿಲ್ಲ. ಇರೋವರೆಗೂ ಒಂದು ಮಲ್ಲಿಗೆಯ ಹೂವು ಸ್ವಲ್ಪ ಹೊತ್ತಿದ್ದು ಸುವಾಸನೆಯನ್ನು ಕೊಟ್ಟು ಹೊರಟೋಗುತ್ತೆ. ಅದೇ ರೀತಿ ಮನುಷ್ಯನು ಇರಬೇಕು ಅಂತ ಹೇಳ್ತಾ ಗದ್ದುಗೆಗಳ ದರ್ಶನ ಮಾಡಿ, ಅಮಾವಾಸ್ಯೆ, ಹುಣ್ಣಿಮೆ, ಪರ್ವಕಾಲಗಳಲ್ಲಿ ಆ ಗದ್ದುಗೆಗಳನ್ನು, ಆ ಸಮಾಧಿಗಳನ್ನು, ಆ ಜೀವಂತ ಸಮಾಧಿಗಳನ್ನು ಹೋಗಿ ಸ್ವಲ್ಪ ಹೊತ್ತು ದರ್ಶನ ಮಾಡಿ, ಅದು ಕೆಲವು ಕಡೆ ಮುಟ್ಟಿ ನಮಸ್ಕಾರ ಮಾಡ್ಬೋದು, ಕೆಲವು ಕಡೆ ಆಗೋದಿಲ್ಲ. ಕೇವಲ ದರ್ಶನಂ ಪುಣ್ಯಂ ಅಂತ ಹೇಳ್ತಾ ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.